ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ವಿಲಿಯಂ ಸ್ಟೀಫನ್ಸ್. ನನ್ನ ಚಾನಲ್ ಪವರ್ ಆಫ್ ಡೇ ಟ್ರೇಡಿಂಗ್ಗೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ನೇಹಿತರೆ, ಎಂಟ್ರಿ ಮೆಥಡ್ ಆಫ್ ಟ್ರೇಡಿಂಗ್. ಸೊ ನಾವು ಟ್ರೇಡಿಂಗ್ ಅನ್ನ ಇಂಟ್ರಾಡೇ ಇರ್ಬೋದು ಅಥವಾ ಪೊಸಿಷನಲ್ ಟ್ರೇಡಿಂಗ್ ಇರ್ಬೋದು, ಅದರಲ್ಲಿ ನಾವು ಎಂಟ್ರಿನ ಯಾವಾಗ ಮಾಡಬೇಕು, ಎಕ್ಸಾಕ್ಟ್ ಎಂಟ್ರಿ ಪಾಯಿಂಟ್ ಏನು ಅನ್ನೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಂಟ್ರಿ ಪಾಯಿಂಟ್ ಜೊತೆಗೆ ನಾವು ಸ್ಟಾಪ್ ಲಾಸ್ ಅನ್ನ ಯಾವ್ದು ಇಟ್ಕೋಬೇಕು ಅನ್ನೋದನ್ನ ಸಮೇತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಸೊ ಎಂಟ್ರಿ ಮೆಥಡ್ ಅನ್ನ ನಾವು ಒಂದು ರೆಸಿಸ್ಟೆನ್ಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಈ ವಿಡಿಯೋ ನಾನು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಯಾವ್ದು ಅನ್ನೋದ್ರ ಬಗ್ಗೆ ಮಾಡ್ತಾ ಇಲ್ಲ. ಸೊ ಇದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋ ನಿಮಗೆ ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ. ಸೊ ಬೆಲ್ ಬಟನ್ ಸಮೇತ ಪ್ರೆಸ್ ಮಾಡಿ. ಸೊ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಸಿಗುತ್ತೆ, ನಮ್ಮ ವಿಡಿಯೋ ಎಲ್ಲಕ್ಕಿಂತ ಮುಂಚೆ ಸಿಗುತ್ತೆ ಸ್ನೇಹಿತರೆ. ಸೊ ರೆಸಿಸ್ಟೆನ್ಸ್ ಅಂದ್ರೆ ಒಂದು ಪ್ರೈಸ್. ಆ ರೆಸಿಸ್ಟೆನ್ಸ್ ಅಲ್ಲಿ ಒಂದು ಪ್ರೈಸ್ ಬಂದಾಗ ಯಾವ ತರ ಆಕ್ಟ್ ಮಾಡುತ್ತೆ ಅಂದ್ರೆ ಈ ತರದಲ್ಲಿ ಆಕ್ಟ್ ಮಾಡಬೇಕು. ಸೊ ಸಪೋರ್ಟ್ ಅಲ್ಲಿ ಬಂದಾಗ ಆ ಪ್ರೈಸ್ ಈ ತರದಲ್ಲಿ ಆಕ್ಟ್ ಮಾಡಬೇಕು. ಮಾರ್ಕೆಟ್ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿ ಮೇಲೆ ಹೋದ್ಮೇಲೆ ಮತ್ತೆ ಆ ರೆಸಿಸ್ಟೆನ್ಸ್ ಪ್ರೈಸ್ ಅನ್ನು ಟಚ್ ಮಾಡಬೇಕು, ಅಥವಾ ಸಪೋರ್ಟ್ಸ್ ಅನ್ನ ಬ್ರೇಕ್ ಡೌನ್ ಮಾಡಿದಾಗ ಮತ್ತೆ ಆ ಸಪೋರ್ಟ್ ಪ್ರೈಸ್ ಅನ್ನ ಮಾರ್ಕೆಟ್ ಟಚ್ ಮಾಡಬೇಕು. ಸೊ ನಾವು ಫಾರ್ ಎಕ್ಸಾಂಪಲ್ ಇದನ್ನೇ ನಾವು ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ನಾವು ನೋಡೋಣ ಸ್ನೇಹಿತರೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ರೆಸಿಸ್ಟೆನ್ಸ್ ಅಲ್ಲಿ ಪ್ರೈಸ್ ಯಾವಾಗ ಬ್ರೇಕ್ ಆಗುತ್ತೆ, ಸೊ ಬ್ರೇಕ್ ಆದ ತಕ್ಷಣ ಪ್ರೈಸ್ ಹಾಗೆ ಮೇಲೆ ಹೋಗ್ತಾ ಹೋದ್ರೆ ನಾವು ಟ್ರೇಡ್ ಅನ್ನ ತಗೊಳ್ಳಾಗಿಲ್ಲ. ಸೊ ಇಂಥ ಟೈಮ್ ಅಲ್ಲಿ ನಾವು ಟ್ರೇಡ್ ಅನ್ನ ಮಾಡಬಾರ್ದು. ಸೊ ಮತ್ತೆ ಯಾವಾಗ ಟ್ರೇಡ್ ಮಾಡಬೇಕು? ಇಟ್ ಈಸ್ ವೆರಿ ಸಿಂಪಲ್. ಸೊ ನೋಡಿ, ರೆಸಿಸ್ಟೆನ್ಸ್ ಅಲ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಆಗುತ್ತೆ. ಸೊ ಬ್ರೇಕ್ಔಟ್ ಆದ್ಮೇಲೆ ಪ್ರೈಸ್ ಮೇಲ್ ಹೋಗುತ್ತೆ. ಮೇಲ್ ಹೋದ್ಮೇಲೆ ಪ್ರೈಸ್ ಮತ್ತೆ ಕೆಳಗ್ ಬರುತ್ತೆ. ಕೆಳಗ್ ಬಂದು ಆ ಒಂದು ಬ್ರೇಕ್ಔಟ್ ಪ್ರೈಸ್ ಅನ್ನ ಟೆಸ್ಟ್ ಮಾಡುತ್ತೆ, ಬಟ್ ಕ್ಲೋಸಿಂಗ್ ಕೊಡೋದಿಲ್ಲ. ಈ ಟೆಸ್ಟಿಂಗ್ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಎಂಟ್ರಿ ಪಾಯಿಂಟ್ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ ಪ್ರೈಸ್ ಕೆಳಗಡೆ ರೆಸಿಸ್ಟೆನ್ಸ್ ಅಲ್ಲಿ ಬಂದಿರುತ್ತೆ. ಸೊ ಯಾವಾಗ ಈ ತರದಲ್ಲಿ ಬಂದು ಹೋಗುತ್ತೆ, ಆವಾಗ ನಾವು ಅದನ್ನ ಅಲ್ಲಿ ನಾವು ಎಂಟ್ರಿನ ತಗೋಬೇಕಾಗತ್ತೆ. ಸೊ ಸ್ಟಾಪ್ ಲಾಸ್ ಯಾವ್ದು ಇಟ್ಕೋಬೇಕಂದ್ರೆ, ಯಾವ ಕ್ಯಾಂಡಲ್ ನಮಗೆ ಬ್ರೇಕ್ಔಟ್ ಕೊಟ್ಟಿದೆ ಆ ಕ್ಯಾಂಡಲಿನ ಲೋ ಇದೆಯಲ್ಲ, ಇದನ್ನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೋಬಹುದು. ಇದು ನಾವು ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಯಾವ ತರದ್ದು ನೋಡಿದ್ವಿ. ಅದೇ ಸಪೋರ್ಟ್ ನ ಬ್ರೇಕ್ ಡೌನ್ ಆದ್ರೆ ಯಾವ ತರದಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೆ, ಫಸ್ಟ್ ಅದು ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ಬೇಕು. ಬ್ರೇಕ್ ಡೌನ್ ಆದ್ಮೇಲೆ ಸ್ವಲ್ಪ ಕೆಳಗೆ ಬಂದು ಮಾರ್ಕೆಟ್ ಮತ್ತೆ ಯಾವ ಸಪೋರ್ಟ್ ನ ಬ್ರೇಕ್ ಮಾಡಿದೆ, ಅದನ್ನ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅಲ್ಲಿಗೆ ಬಂದು ಪ್ರೈಸ್ ಟೆಸ್ಟ್ ಮಾಡಬೇಕು. ಅಲ್ಲಿ ಪ್ರೈಸ್ ಟೆಸ್ಟ್ ಮಾಡಿ ಕೆಳಗೆ ಬರುತ್ತೆ. ನಾವು ಅವಾಗ ಎಲ್ಲಿ ಈ ಒಂದು ಪ್ರೈಸ್ ಟೆಸ್ಟ್ ಮಾಡ್ತಾ ಇದಲ್ಲ, ಸೇಮ್ ಪ್ರೈಸ್ ಬ್ರೇಕ್ ಡೌನ್ ಎಲ್ಲ ಆಗಿದೆ ಅಂದ್ರೆ ಸಪೋರ್ಟ್ ಅಂತ ನಾವೇನ್ ಡಿಸೈಡ್ ಮಾಡಿದೀವಿ ಆ ಸೇಮ್ ಪ್ರೈಸ್ ಅಲ್ಲಿ ನಮ್ದು ಎಂಟ್ರಿ ಪಾಯಿಂಟ್ ಇರಬೇಕು. ಇದರಲ್ಲಿ ಸ್ಟಾಪ್ ಲಾಸ್ ಸ್ನೇಹಿತರೆ, ಯಾವ್ದು ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ ಅದರ ಐನ ನಾವು ಸ್ಟಾಪ್ ಲಾಸ್ ಆಗಿ ಕನ್ಸಿಡರ್ ಮಾಡಬಹುದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.